ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದೊಂದು ಎಫ್ಐಆರ್ಗೆ ಸಿಐಡಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಒಂದೇ ಎಫ್ಐಆರ್ಗೆ ಸಿಐಡಿ ಅಧಿಕಾರಿಗಳನ್ನೇ ಅದು ಸುಸ್ತಾಗಿಸಿಬಿಟ್ಟಿದೆ. ಸಿಆರ್ ನಂಬರ್ 5/26 ಎಫ್ಐಆರ್ ಈಗ ಎಲ್ಲರ ನಿದ್ದೆ ಕೆಡಿಸಿಬಿಟ್ಟಿದೆ. Robotic joint replacement available in V-Care Hubli. Call 8296275030. ವಿಡಿಯೋ ಲೀಕ್ ಮಾಡಿರುವವರ ಮೂಲಕ್ಕೆ ಕೈ ಹಾಕಿದ್ದ ಕೇಶವಾಪುರ ಪೊಲೀಸರು ವಿಡಿಯೋ ಲೀಕ್ ಮಾಡಿದ್ದು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಈ ಕೇಸನ್ನ ದಾಖಲಿಸಿಕೊಂಡಿದ್ರು. ಸುಮೋಟೋ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದ ಕೇಶವಾಪುರ ಪೊಲೀಸರು ಐಟಿ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಲು ಮುಂದಾಗಿದ್ರು. ವಿಚಾರಣೆ ಆರಂಭದಲ್ಲಿಯೇ ವಿವಸ್ತ್ರದ ಇಡೀ ಪ್ರಕರಣವನ್ನೇ ಸರ್ಕಾರ ಸಿಐಡಿಗೆ ಹಸ್ತಾಂತರಿಸಿದೆ. ಸರ್ಕಾರದ ಆದೇಶದ ಬೆನ್ನಲ್ಲೇ 3 ಟೀಮ್ಗಳಾಗಿ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟ ಸಿಐಡಿ ಅಧಿಕಾರಿಗಳು 6 ಎಫ್ಐಆರ್ಗಳ ಮೇಲೆ ತನಿಖೆ ಆರಂಭಿಸಿದ್ದಾರೆ. 5 ಎಫ್ಐಆರ್ಗಳಲ್ಲಿ 90% ಕೆಲಸ ಮುಗಿದಿದೆ ಎನ್ನಲಾಗ್ತಾ ಇದೆ. ಆದರೆ ಕೇಶವಾಪುರ ಪೊಲೀಸರು ದಾಖಲಿಸಿಕೊಂಡಿರುವ ಸ್ವಯಂ ಪ್ರೇರಿತ ಪ್ರಕರಣವೇ ಸಿಐಡಿಗೆ ಸವಾಲಾಗಿ ಬಿಟ್ಟಿದೆ. ಈ ಪ್ರಕರಣದಲ್ಲಿ ಒಂದೇ ಒಂದು ಹೆಜ್ಜೆಯನ್ನ ಮುಂದಿಡಲು ಸಿಐಡಿ ಟೀಮ್ ಹೆಣಗಾಟ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ ಕಳೆದ 4 ದಿನಗಳಲ್ಲಿ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಸುಜಾತಾ ಹಂಡಿ ವಿವಸ್ತ್ರದ ವಿಡಿಯೋ ಎಲ್ಲಿಂದ ವೈರಲ್ ಆಗಿದೆ ಎಂಬುದರ ಮೂಲವೇ ಸಿಕ್ಕಿಲ್ಲ. ಹೀಗಾಗಿ ಒಂದು ಟೀಮ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲೇ ಠಿಕಾಣಿ ಹೂಡಿಬಿಟ್ಟಿದೆ.